ಈ ವೃದ್ಧ ನದಿಯಲ್ಲಿ ಚಿನ್ನವನ್ನು ಹುಡುಕಿದ ಮತ್ತು ಆತನ ಬಳಿ ಇದ್ದ ನಾಯಿಗೂ ಕೂಡ ಚಿನ್ನ ತೆಗೆಯುವುದನ್ನು ಹೇಳಿಕೊಟ್ಟ. ಆದರೆ ನಾಯಿಗೆ ಇದನ್ನು ಮಾಡುವುದು ಇಷ್ಟವಿರಲಿಲ್ಲ. ಅದು ಹೆಚ್ಚು ರೋಮಾಂಚನಕಾರಿಯಾಗಿ ಏನನ್ನಾದರೂ ಮಾಡಲು ಬಯಸುತ್ತಿತ್ತು. ಒಂದು ದಿನ ನಾಯಿ ಏನೋ ಕಾಡಿಗೆ ಓಡುತ್ತಿರುವುದನ್ನು ಕಂಡಿತು. ಯಜಮಾನನು ಅದು ಏನೆಂದು ನೋಡಲು ಹೇಳಿದನು. ನಾಯಿಯು ತಕ್ಷಣವೇ ನದಿಯನ್ನು ದಾಟಿ ಕಾಡಿಗೆ ಓಡಿತು. ಕಾಡಿನಲ್ಲಿ ನಾಯಿಯು ತೋಳವನ್ನು ನೋಡಿ ಅದರ ಜೊತೆ ಸ್ನೇಹ ಮಾಡಿತು ಮತ್ತು ಇನ್ನೂ ಅನೇಕ ತೋಳಗಳನ್ನು ಭೇಟಿಯಾಗಿ ಅವರೊಂದಿಗೆ ಬೇಟೆಯಾಡುವುದನ್ನು ಕಲಿಯಿತು. ಬೇಟೆಯ ನಂತರ ನಾಯಿಯು ಆಹಾರಕ್ಕಾಗಿ ಬೇಟೆಯಾಡಲು ಪ್ರಾರಂಭಿಸಿತು ಮತ್ತು ಅದನ್ನು ತನ್ನ ಹಳೆಯ ಯಜಮಾನನಿಗೆ ತಂದುಕೊಡುತ್ತಿತ್ತು. ಅವನು ಬೇಗನೆ ಅತ್ಯಂತ ಜಾಣ್ಮೆಯುಳ್ಳ ಬೇಟೆಗಾರನಾದನು ಮತ್ತು ಅವನ ಯಜಮಾನನು ಇದನ್ನು ನೋಡಿ ಬಹಳ ಸಂತೋಷಪಟ್ಟನು. ಆದರೆ ಒಂದು ದಿನ ಅವನ ಯಜಮಾನ ಅವನನ್ನು ತೋಳಗಳೊಂದಿಗೆ ನೋಡಿ ಈ ಸ್ಥಳವು ಅವನಿಗೆ ಪರಿಪೂರ್ಣವಾಗಿದೆ ಎಂದು ಭಾವಿಸಿದನು. ಅವನಿಗೆ ವಯಸ್ಸಾಗುತ್ತಿರುವ ಕಾರಣದಿಂದ ಶಾಶ್ವತವಾಗಿ ಅವರೊಂದಿಗೆ ಬದುಕಲು ಆಗುವುದಿಲ್ಲ ಎಂದು ವೃದ್ಧ ಆ ಜಾಗವನ್ನು ಬಿಟ್ಟು ತೆರಳಿದ. ನಾಯಿಯು ತೋಳಗಳೊಂದಿಗೆ ವಾಸಿಸಲು ಪ್ರಾರಂಭಿಸಿತು. ಒಂದು ದಿನ ಕರಡಿಯು ಪ್ರಾಣಿಗಳನ್ನು ಕೊಲ್ಲಲು ಪ್ರಾರಂಭಿಸಿತು. ಆದರೆ ನಾಯಿ ಏಕಾಂಗಿಯಾಗಿ ಹೋರಾಡಿ ಎಲ್ಲರ ಪ್ರಾಣ ಉಳಿಸಿತು. ಅದಾದ ನಂತರ ಎಲ್ಲ ತೋಳಗಳು ಒಟ್ಟುಗೂಡಿ ನಾಯಿಯನ್ನು ತಮ್ಮ ರಾಜ ಎಂದು ಘೋಷಿಸಿದರು. ಈ ಗ್ರಾಮವು ಕೆಂಪು ಬಣ್ಣವನ್ನು ನಿಷೇಧಿಸಿದೆ, ಏಕೆಂದರೆ ಕೆಂಪು ರಾಕ್ಷಸನನ್ನು ಆಕರ್ಷಿಸುತ್ತದೆ ಎಂದು. ಈ ಗ್ರಾಮದ ಹೊರಗೆ ಭಯಾನಕ ರಾಕ್ಷಸ ವಾಸಿಸುತ್ತಿರುತ್ತಾನೆ. ಅವನು ಕೆಂಪು ಬಟ್ಟೆಯನ್ನು ಧರಿಸಿರುತ್ತಾನೆ. ಅವನು ನಿಮ್ಮನ್ನು ಹಿಡಿದರೆ ನೆಲದಡಿಗೆ ಎಳೆದಾಕುತ್ತಾನೆ. ಪ್ರತಿದಿನ ಹಳ್ಳಿಗರು ಕಾಡಿಗೆ ಹೋಗಿ ಮನುಷ್ಯರ ಮೇಲೆ ದಾಳಿ ಮಾಡದಂತೆ ರಾಕ್ಷಸನಿಗೆ ಮಾಂಸವನ್ನು ನೀಡುತ್ತಿರುತ್ತಾರೆ. ಒಂದು ದಿನ ಗ್ರಾಮದ ಅಂಚಿನಲ್ಲಿ ಕೆಂಪು ಗಿಡಗಳ ಗೊಂಚಲು ಬೆಳೆದಿರುತ್ತದೆ. ಅದು ರಾಕ್ಷಸ ಬರುವನು ಎಂಬುದರ ಸುಳಿವು. ಒಬ್ಬ ಮನುಷ್ಯ ಗ್ರಾಮಕ್ಕೆ ರಾಕ್ಷಸ ಬರುತ್ತಿದ್ದನ್ನು ನೋಡಿ ತಕ್ಷಣ ಇತರ ಗ್ರಾಮಸ್ಥರನ್ನು ಎಚ್ಚರಿಸಲು ಗಂಟೆ ಬಾರಿಸುತ್ತಾನೆ. ಗಂಟೆಯನ್ನು ಕೇಳಿದ ತಕ್ಷಣ ಎಲ್ಲರೂ ಅಡಗಿಕೊಳ್ಳಲು ತಮ್ಮ ಮನೆಯೊಳಗೆ ಓಡಿ ಹೋದರು. ಆದರೆ ದುರದೃಷ್ಟವಶಾತ್ ಈ ಮನುಷ್ಯನು ತನ್ನ ಮನೆಯಿಂದ ದೂರವಿದ್ದನು ಮತ್ತು ಅವನು ಸಾಧ್ಯವಾದಷ್ಟು ಉತ್ತಮವಾಗಿ ರಾಕ್ಷಸನಿಂದ ಅಡಗಿಕೊಂಡನು. ಈ ನಡುವೆ ಅವನ ಕುರುಡು ಹೆಂಡತಿ ಅವನಿಗಾಗಿ ಮನೆಯ ಹೊರಗೆ ಕಾಯುತ್ತಿದ್ದಳು. ಇದ್ದಕ್ಕಿದ್ದಂತೆ ರಾಕ್ಷಸ ಅಲ್ಲಿಗೆ ಬಂದನು. ಆದರೆ ರಾಕ್ಷಸನು ತನ್ನ ಮೇಲೆ ಆಕ್ರಮಣ ಮಾಡುವ ಮೊದಲು ಅವಳ ಪತಿ ಬಂದು ಅವಳನ್ನು ಬೇಗನೆ ಒಳಗೆ ಕರೆದೊಯ್ದು ರಕ್ಷಿಸಿದನು. ಮರುದಿನ ಅವರ ಬಾಗಿಲಿನ ಮೇಲೆ ಕೆಂಪು ಗುರುತು ಕಂಡು ಬರುತ್ತದೆ. ಅಂದರೆ ರಾಕ್ಷಸ ಮತ್ತೆ ಬರುತ್ತಾನೆ ಎಂದು. ನೋಡೋಣ ಎಷ್ಟು ಬಸ್ಗಳನ್ನ ಒಂದ್ರ ಮೇಲೆ ಒಂದು ಕೂರಿಸ್ತೀವಿ ಎಂದು. ಬನ್ನಿ ಜೋಡಿಸೋಣ. ಇಳಿಸಿ ಬಸ್ನ. ಇಷ್ಟು ಸುಲಭವಾಗಿದೆ ಇದು. ಇವಾಗ ನಮ್ಮ ಹತ್ರ 2 ಬಸ್ಗಳಿವೆ. ನನಗನಿಸ್ತಾ ಇದು ಸುಲಭವಾಗಿ 5 ಬಸ್ಗಳನ್ನ ಕುಳಿಸಬಹುದು ಎಂದು. ನಾವಿವಾಗ 3ನೇ ಬಸ್ನ ಟ್ರೈ ಮಾಡೋಣ. ನಮ್ಮ ಬಳಿ ಬಸ್ಗಳ ಕೊರತೆ ಇಲ್ಲ. ಅಲ್ಲಿ ಕಾಣಿಸ್ತಿರೋ ಟೈರ್ ಸರಿ ಇಲ್ಲ, ಆದ್ರೂ ಪರವಾಗಿಲ್ಲ, ಸಮಸ್ಯೆ ಏನು ಇಲ್ಲ ಅನ್ಸುತ್ತೆ. ನನಗೆ ನಂಬಿಕೆ ಇರಲಿಲ್ಲ ಇದು ಕೆಲಸ ಮಾಡುತ್ತೆ ಎಂದು. ಇವಾಗ ನೋಡ್ತಿದ್ದೀರಿ ನಾವು 3 ಬಸ್ಗಳನ್ನ ಕುಳಿಸಿದೀವಿ. ಬನ್ನಿ 4ನೇ ಬಸ್ಗೆ ಹೋಗೋಣ. ಇದು ಸ್ವಲ್ಪ ಪ್ರಮಾಣದಲ್ಲಿ ಅಪಾಯಕಾರಿ ಎಂದು ಅನಿಸುತ್ತಿದೆ. ಏನಾಗುತ್ತದೆ ಎಂದು ನಮಗೆ ತಿಳಿಯುತ್ತಿಲ್ಲ. ಬಸ್ ಅನ್ನು ಕೆಳಗೆ ಇಳಿಸಿ. ಹತ್ತಿರ ಬರುತ್ತಿದೆ. ಅದು ನಾವು ಕುಳಿಸುವ ಮುಂಚೆನೆ ಬಿದ್ದೋಯ್ತು. ಸ್ಕ್ರೋಲ್ ಮಾಡಬೇಡಿ. ಇಲ್ಲಿದೆ ಒಂದು ವಿಷಯ. ಇದುವರೆಗೂ ನಾನು ಒಂದು ಬಾರಿ ರಾಕ್ ಪೇಪರ್ ಸೀಸರ್ ನನ್ನ ಲೈಫಲ್ಲೇ ಸೋತಿಲ್ಲ. ನಾನು ಅದನ್ನ ಪ್ರೂವ್ ಮಾಡ್ತೀನಿ, ಸರಿನಾ? ನೀವು ರೆಡಿಯಾಗಿ. ರಾಕ್ ಪೇಪರ್ ಸೀಸರ್ ಶೂಟ್. ಪಾಯಿಂಟ್ ಪ್ರೂವ್ ಆಯ್ತು. 30 ಅಡಿ ಉದ್ದದ ಹಾವು ಈ ಹುಡುಗನ ಮುಖದ ಹತ್ತಿರ ಬಂದು ಅವನ ಹಣೆಗೆ ಮುತ್ತಿಟ್ಟು ನಿಧಾನವಾಗಿ ಹಿಂದೆ ಹೋಗಿ. ಹಾವು ಏಕೆ ಹಾಗೆ ಮಾಡಿದೆ ಎಂದು ಹುಡುಗನಿಗೆ ಅರ್ಥವಾಗಲಿಲ್ಲ. ಆದರೆ ಅದರ ಹಿಂದೆ ಅವನಿಗೆ ತಿಳಿದಿರದ ವಿಶೇಷ ಕಾರಣವಿದೆ. ಸುಮಾರು 15 ವರ್ಷಗಳ ಹಿಂದೆ ಈ ಹುಡುಗ ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಹಾವಿನ ಮೊಟ್ಟೆ ಒಂದು ಸಿಕ್ಕಿತ್ತು. ಹುಟ್ಟಾಗಿ ಆ ಮೊಟ್ಟೆಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಸಾಕಲು ಪ್ರಾರಂಭಿಸಿದ. ಕೆಲವು ದಿನಗಳ ನಂತರ ಮರಿ ಹಾವು ಮೊಟ್ಟೆಯಿಂದ ಹೊರ ಬಂದಿತ್ತು. ಆ ಹುಡುಗನಿಗೆ ತುಂಬಾ ಸಂತೋಷವಾಯಿತು. ಆದರೆ ಒಂದು ದಿನ ಹುಡುಗನ ತಂದೆಗೆ ಹಾವಿನ ವಿಷಯ ತಿಳಿಯಿತು. ಅವನ ತಂದೆ ಹಾವನ್ನು ಕೊಲ್ಲಲು ಬಯಸಿದ್ದ. ಆದರೆ ಹುಡುಗ ತನ್ನ ಪ್ರೀತಿಯ ಹಾವನ್ನು ಉಳಿಸಲು ಮನೆಯಿಂದ ಓಡಿ ಹೋಗಿ ಅದನ್ನು ಮತ್ತೆ ಕಾಡಿಗೆ ಬಿಟ್ಟ. ಆದರೆ ಹಾವು ಹುಡುಗನ ಮೇಲಿನ ಪ್ರೀತಿಯಿಂದ ಮತ್ತೆ ಅವನ ಬಳಿ ಬರಲು ಬಯಸಿತು. ಇದಕ್ಕಿದ್ದಂತೆ ಹಿಂದಿನಿಂದ ಜನರು ಕಿರುಚುವ ಶಬ್ದ ಕೇಳುತ್ತಿತ್ತು. ಎಲ್ಲರೂ ಅವನನ್ನು ಹುಡುಕುತ್ತಾ ಬಂದರು. ಅಷ್ಟರಲ್ಲಾಗಲಿ ಅನೇಕ ಹಾವುಗಳು ನೀರಿನಿಂದ ಹೊರಬಂದು ಹುಡುಗನನ್ನು ಸುತ್ತುವರೆದವು. ಆದರೆ ಆ ಪುಟ್ಟ ಹಾವು ಯಾರಿಗೂ ಹಾನಿ ಮಾಡಬಾರದು ಎಂದು ಬಯಸಿತ್ತು. ಆದ್ದರಿಂದ ಆ ಹಾವು ಸದ್ದಿಲ್ಲದೆ ನೀರಿಗೆ ಹೋಯಿತು. ಎಲ್ಲಾ ಹಾವು ಆ ಹಾವನ್ನು ಹಿಂಬಾಲಿಸಿದವು. ಈಗ 15 ವರ್ಷಗಳು ಕಳೆದಿವೆ ಮತ್ತು ಹುಡುಗ ದೊಡ್ಡವನಾಗಿದ್ದನು ಮತ್ತು ಗೊತ್ತಿಲ್ಲದೆ ಅವನು ಅದೇ ಕಾಡಿಗೆ ಹಿಂದಿರುಗಿದನು. ಈ ವ್ಯಕ್ತಿ ತನ್ನ ದೇಹದ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿಕೊಂಡು ಶಿಲ್ಪದ ವೇಷದಲ್ಲಿ ಮ್ಯೂಸಿಯಂನಲ್ಲಿ ಅಡಗಿಕೊಳ್ಳುತ್ತಾನೆ. ಭದ್ರತಾ ಸಿಬ್ಬಂದಿಗಳ ಗುಂಪಿನಿಂದ ಸುತ್ತುವರೆದ 500 ಮಿಲಿಯನ್ ಬೆಲೆ ಬಾಳುವ ವಜ್ರವನ್ನು ಕದಿಯಲು ಅವನು ಬಂದಿರುತ್ತಾನೆ. ಕಳ್ಳನ ಕೈಯಲ್ಲಿ ಒಂದು ಸಣ್ಣ ರೋಬೋಟಿಕ್ ಕಾರ್ ನಿಯಂತ್ರಿಸಬಹುದಾದ ಪುಸ್ತಕದ ರೀತಿ ರಿಮೋಟ್ ಕಂಟ್ರೋಲ್ ಇರುತ್ತದೆ. ಕಾರಿನಲ್ಲಿ ಕ್ಯಾಮೆರಾ ಇರುತ್ತದೆ ಮತ್ತು ಕಳ್ಳನ ರಿಮೋಟ್ ಕಂಟ್ರೋಲ್ ನ ಸ್ಕ್ರೀನ್ ನ ಮೇಲೆ ಎಲ್ಲವನ್ನು ನೋಡಬಹುದು. ಈಗ ಕಳ್ಳ ನಿಧಾನವಾಗಿ ಕಾರನ್ನು ವಜ್ರದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾನೆ. ಅವನು ಎಚ್ಚರಿಕೆಯಿಂದ ಕಾರನ್ನು ಡಾರ್ಕ್ ಲೈನ್ ಗಳ ಮೇಲೆ ಮಾತ್ರ ಓಡಿಸುತ್ತಾನೆ. ಆದ್ದರಿಂದ ಕಾವಲುಗಾರರು ಅದನ್ನು
ಗಮನಿಸುವುದಿಲ್ಲ. ಇದ್ದಕ್ಕಿದ್ದಂತೆ ಒಂದು ಕಾವಲುಗಾರ ಕಾರಿನ ಮುಂದೆ ನಿಂತು ಬಿಡುತ್ತಾನೆ. ಆದರೆ ಕಳ್ಳನಿಗೆ ಹೆಚ್ಚು ಸಮಯವಿರುವುದಿಲ್ಲ. ಆದ್ದರಿಂದ ಅವನು ಕಾವಲುಗಾರನ ಕಾಲುಗಳ ಕೆಳಗೆ ಕಾರನ್ನು ನುಸುಳಿಸುತ್ತಾನೆ. ಈಗ ಕಾರು ಹತ್ತಿರವಾಗುತ್ತಿದ್ದಂತೆ ಕಳ್ಳನು ಒಂದು ಬಟನ್ ಒತ್ತಿದ ತಕ್ಷಣ ಕಾರು ಎದ್ದು ನಿಂತು ಡಿಸ್ಪ್ಲೇ ಕೇಸ್ ಅನ್ನು ನಿಧಾನವಾಗಿ ಏರಲು ಪ್ರಾರಂಭಿಸಿತು. ನಂತರ ಕಾರಿನ ಯಂತ್ರದ ಕೈಯಿಂದ ಅಲ್ಲಿದ್ದ ವಜ್ರವನ್ನು ಎತ್ತಿಕೊಂಡು ಕಾರಿನೊಳಗೆ ಬಚ್ಚಿಡುತ್ತಾ ಮತ್ತೆ ಆ ಕಾರು ಹಿಂದಿರುಗಿ ಬರುತ್ತದೆ. ಈ ವ್ಯಕ್ತಿ ದೇಶದ ಅಧ್ಯಕ್ಷರನ್ನು ಕೊಲ್ಲಲು ಶಿಫಾರಸು ಪಡೆದಿರುತ್ತಾನೆ. ಅವನು ತನ್ನ ರೈಫಲ್ ಅನ್ನು ಹಗ್ಗದಿಂದ ಮರಕ್ಕೆ ಕಟ್ಟಿ ನಂತರ ಆತ ತನ್ನ ಸ್ನೈಪರ್ ರೈಫಲ್ ನಿಂದ 250 ಮೀಟರ್ ದೂರದಲ್ಲಿರುವ ಕಲ್ಲಂಗಡಿ ಹಣ್ಣಿನ ಮಧ್ಯಭಾಗಕ್ಕೆ ಗುರಿ ಇಟ್ಟು ಹೊಡೆಯುತ್ತಾನೆ. ಆದರೆ ಆ ಗುರಿ ತಪ್ಪುತ್ತದೆ. ಆದ್ದರಿಂದ ಅವನು ತನ್ನ ಜೇಬಿನಿಂದ ಸ್ಕ್ರೂ ಡ್ರೈವರ್ ಅನ್ನು ತೆಗೆದುಕೊಂಡು ಸ್ಕೋಪ್ ಅನ್ನು ಸರಿ ಮಾಡಿಕೊಂಡು ನಂತರ ಅವನು ಮತ್ತೆ ಕಲ್ಲಂಗಡಿ ಮಧ್ಯಕ್ಕೆ ಗುರಿ ಇಟ್ಟು ಈ ಬಾರಿ ಬುಲೆಟ್ ಗುರಿಯನ್ನು ಸಂಪೂರ್ಣವಾಗಿ ತಲುಪಿತು. ಮತ್ತೆ ತನ್ನ ಜೇಬಿನಿಂದ ವಿಶೇಷ ಬುಲೆಟ್ ತೆಗೆದು ಲೋಡ್ ಮಾಡಿ ಕಲ್ಲಂಗಡಿಗೆ ಹೊಡೆಯುತ್ತಾನೆ. ಆ ಹೊಡೆತಕ್ಕೆ ಕಲ್ಲಂಗಡಿ ಸ್ಫೋಟಗೊಳ್ಳುತ್ತದೆ. ಬಂದೂಕನ್ನು ಎಚ್ಚರದಿಂದ ಪರೀಕ್ಷಿಸಿ ಕೊಲೆಗಾರ ನಗರಕ್ಕೆ ಬರುತ್ತಾನೆ. ಅಲ್ಲಿ ಅವನು 3 ದಿನಗಳ ನಂತರ ದೇಶದ ಅಧ್ಯಕ್ಷರನ್ನು ಹತ್ಯೆ ಮಾಡುತ್ತಾನೆ. ಅವನು ಸ್ನೈಪರ್ ಅನ್ನು ವ್ಯವಸ್ಥೆ ಮಾಡಲು ಸ್ಥಳವನ್ನು ಹುಡುಕುತ್ತಿರುವಾಗ ಅವನ ಕಣ್ಣುಗಳು ಹೋಟೆಲ್ ಚಾವಣಿಯ ಮೇಲೆ ಬಿದ್ದವು ಮತ್ತು ಆ ಸ್ಥಳವು ಅವನಿಗೆ ಉತ್ತಮವಾಗಿತ್ತು. ನಂತರ ಅವನು ಹಳೆಯ ಮಾರುಕಟ್ಟೆಗೆ ಹೋಗಿ ಸೂಟ್ ಮತ್ತು ಕೆಲವು ಪದಕಗಳನ್ನು ಖರೀದಿಸಿ ಮರುದಿನ ತನ್ನ ಕೂದಲಿಗೆ ಬಿಳಿ ಬಣ್ಣ ಬಳಿದುಕೊಂಡು ವೃದ್ಧ ಅಂಗವಿಕಲನ ವೇಷದಲ್ಲಿ ಸ್ಥಳವನ್ನು ತಲುಪಿದನು. ಸಿಬ್ಬಂದಿ ಆತನ ಗುರುತಿನ ಚೀಟಿಯನ್ನು ಕೇಳಿದಾಗ ತಾನು ಸೇನೆಯ ಯೋಧ ಎಂದು ಹೇಳಿದನು ಮತ್ತು ನಕಲಿ ದಾಖಲೆಯನ್ನು ತೋರಿಸಿದನು. ಈ ಮನುಷ್ಯನ ಕಣ್ಣು ಕತ್ತರಿಸಿ ಹೋಗುತ್ತದೆ. ಇದರಿಂದ ಅವನಿಗೆ ಮಹಾಶಕ್ತಿ ದೊರೆಯುತ್ತದೆ. ಅವನು ಕಣ್ಣು ಮುಚ್ಚಿದರೂ ಹೊರಗೆ ನೋಡಬಹುದಾದ ಮತ್ತು ಹಿಂದಗಡೆ ಟಾಯ್ಲೆಟ್ ನಲ್ಲಿರುವ ವ್ಯಕ್ತಿಯನ್ನು ಸಹ ನೋಡಬಹುದಾದ ಶಕ್ತಿ ದೊರೆಯುತ್ತದೆ. ಅವನ ಶಕ್ತಿ ಎಲ್ಲಿವರೆಗೂ ತಲುಪುವುದು ಎಂದರೆ ಗೋಡೆಯ ಮೂಲಕ ಮುಂದುವರೆದು ನರ್ಸ್ನ ಶರ್ಟಿನವರೆಗೂ ತನಗೆ ಯಾವ ಶಕ್ತಿ ನೀಡಲಾಗಿದೆ ಎಂಬುದು ಈಗ ಅರಿವಾಗುತ್ತದೆ. ಜನರು ಆಘಾತಕ್ಕೊಳಗಾಗಿದ್ದರು ಹೇಗೆ ಅವನು ಹೊರಗೆ ನೋಡುತ್ತಿದ್ದಾನೆ ಎಂದು. ನಂತರ ಕಣ್ಣಿಗೆ ಕಟ್ಟಿದ್ದ ಬ್ಯಾಂಡೇಜ್ ಅನ್ನು ತೆಗೆದು ಕನ್ನಡಕ ಹಾಕಿಕೊಳ್ಳುತ್ತಾನೆ. ವಿಚಿತ್ರವೇನೆಂದರೆ ಅವನಿಗೆ ಇನ್ನು ಮುಂದೆ ಕನ್ನಡಕ ಅಗತ್ಯವಿರುವುದಿಲ್ಲ. ವೈದ್ಯರು ವಾರ್ಡಿಗೆ ಕಾಲಿಟ್ಟಾಗ ಅವನ ಕಣ್ಣುಗಳು ಹೊಳೆಯಲು ಪ್ರಾರಂಭಿಸುತ್ತವೆ ಮತ್ತು ವೈದ್ಯರು ಮಾಸ್ಕ್ ಧರಿಸಿದ್ದರೂ ಅವರ ಮುಖ ಕಾಣಿಸುತ್ತಿರುತ್ತದೆ. ಅವನ ಕಣ್ಣು ವಾಸಿಯಾದ ಕಾರಣ ವೈದ್ಯರು ಅವನನ್ನು ಈಗ ಹೋಗಬಹುದು ಎಂದು ಹೇಳುತ್ತಾರೆ. ಒಬ್ಬ ಪತ್ತೇದಾರಿ ಹುಡುಗಿ ಅವನನ್ನು ಭೇಟಿ ಮಾಡುತ್ತಾಳೆ. ಬಹುಶಃ ಕಣ್ಣುಗಳ ಬಗ್ಗೆ ಅನುಮಾನವಿರಬಹುದು. ಅವಳು ಸೇಬನ್ನು ತೋರಿಸುತ್ತಾ ಅವನಿಗೆ ತಿನ್ನಲು ಎಸೆಯುತ್ತಾಳೆ. ಏನೋ ಆಗಿದೆ ಎಂದು ಅನುಮಾನಿಸಿ ತನ್ನ ಕಣ್ಣುಗಳನ್ನು ಬಳಸಿ ಸೇಬಿನ ಒಳಗೆ ನೋಡುತ್ತಾ ಸೇಬಿನ ಒಳಗೆ ಹುಳುಗಳು ಇರುವುದೆಂದು ಕಂಡುಕೊಳ್ಳುತ್ತಾನೆ. ಅನುಮಾನಾಸ್ಪದವಾಗಿ ವರ್ತಿಸದೆ ಅವನು ರುಚಿಕರವಾದ ಸೇಬನ್ನು ಅವಳ ಮುಂದೆಯೇ ಕಚ್ಚಿ ತಿನ್ನುತ್ತಾನೆ. ತದನಂತರ ಅನಿರೀಕ್ಷಿತ ಏನೋ ಸಂಭವಿಸುತ್ತದೆ. ನೀವು ಬುಲೆಟ್ ಅನ್ನು ಕಟಾಣದಿಂದ ಕತ್ತರಿಸಬಲ್ಲಿರೆ? ಮತ್ತು ನಿಸ್ಸಂಶಯವಾಗಿ ನಾನು ಅವನನ್ನು ನಂಬುವುದಿಲ್ಲ. ಆದ್ದರಿಂದ ನಾನು $20,000 ಬೆಟ್ ಕಟ್ಟಿದ್ದೆ. ಬನ್ನಿ ಅವನನ್ನು ಪರೀಕ್ಷೆ ಮಾಡೋಣ. ಓ ಸೋ ಕ್ಲೋಸ್. ಅವನು ಮಾಡಬೇಕಾಗಿರೋದು ಇಷ್ಟೇ. ಈಗಾಗಲೇ ಹೊಡೆದು ಹೋಗುವ ಮೊದಲು ಬುಲೆಟ್ ಅನ್ನು ಅರ್ಧಕ್ಕೆ ಕತ್ತರಿಸು. ಇದಕ್ಕೆ ಗುರಿ ಅದು ಇಷ್ಟು ಹತ್ತಿರವಿತ್ತು. ಮತ್ತೆ ಇದು ಸಾಧ್ಯವಿಲ್ಲ ಎನಿಸ್ತಾ ಇದೆ. ಇನ್ನ ಬಳಿ ಕೆಲವು ಹೊಡೆತ ಮಾತ್ರ ಉಳಿದಿದೆ. ರೆಡಿ ಆಗು. ಲೆಟ್ಸ್ ಗೋ. ಸಮುರಾಯಿಗಳು ಇದನ್ನು ಮಾಡುವುದಿಲ್ಲ. ಕರುಣಾಮಯಿ ಬಹಳಷ್ಟು ಬೀಳುತ್ತಿದೆ. ಎನಿವೇಸ್ ಸಬ್ಸ್ಕ್ರೈಬ್.